ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಾ ಇರುವಂತದ್ದು ಭಾರಿ ಮಳೆ ಸವದತ್ತಿ ತಾಲೂಕಿನಲ್ಲಿ ವರ್ಣಾರ್ಭಟಕ್ಕೆ ಜಲಾವೃತ ಆಗೋಗ್ಬಿಟ್ಟಿದೆ. ಸವದತ್ತಿ ಯಲ್ಲಮ್ಮನ ದೇವಾಲಯಕ್ಕೆ ನುಗ್ಗಿರುವಂತದ್ದು ನೀರು. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಾ ಇರುವಂತದ್ದು ಭಾರಿ ಮಳೆ. ಈ ಸಂದರ್ಭದಲ್ಲಿ ಸವದತ್ತಿ ತಾಲೂಕಿನಲ್ಲಿ ವರ್ಣಾರ್ಭಟ ಜೋರಾಗೇ ಇದೆ. ಸಾಕಷ್ಟು ಗ್ರಾಮಗಳು ಜಲಾವೃತ ಆಗುವಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಸಿದ್ಧ ಪ್ರಖ್ಯಾತ ದೇವಾಲಯ ಆಗಿರುವಂತ ಸವದತ್ತಿ ಯಲ್ಲಮ್ಮನ ದೇವಾಲಯಕ್ಕೂ ಕೂಡ ಒಂಥರ ಜಲದಿಗ್ಬಂಧನ ಹಾಕಿದಂತಾಗಿದೆ. ದೇವಸ್ಥಾನದ ಬಳಿ ಇದ್ದಂಥ ಎಣ್ಣೆ ಹೊಂಡ ಜಲಾವೃತವಾಗಿದೆ. ರಭಸದಿಂದ ಹರಿತಾ ಇರುವಂಥದ್ದು ಆ ನೀರಿನಲ್ಲಿ ಸಿಲುಕಿದ್ದಾರೆ ಒಬ್ಬ ವ್ಯಕ್ತಿ. ಸವದತ್ತಿಯಲ್ಲಿ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಉಗರಗೊಳ್ಳದಲ್ಲಿ ರಸ್ತೆಗಳಲ್ಲಿ ತುಂಬಿರುವಂಥದ್ದು ನೀರು. ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದಂಥ ಬೈಕನ್ನ ಹಿಡಿದಿದ್ದಾರೆ ಸ್ಥಳೀಯರು. ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ. ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಯಾವುದೋ ಉತ್ತರ ಭಾರತದಲ್ಲಿ ಹರಿದ್ವಾರನೋ ಅಲ್ಲಿರುವಂಥ ಯಾವುದೋ ಗುಡ್ಡಗಾಡು ಪ್ರದೇಶದ ಒಂದು ಸ್ಥಳನೋ ಅಂತ ಅನ್ಸುತ್ತೆ. ಅದಲ್ಲ, ಇದು ಬೆಳಗಾವಿಯ ದೃಶ್ಯಾವಳಿ. ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕಂಡು ಬಂದಂಥ ದೃಶ್ಯಾವಳಿ ನೋಡಿ. ಎಷ್ಟು ಫೋರ್ಸ್ ಆಗಿ ಹರಿತಾ ಇದೆ ಅನ್ನುವಂಥದ್ದು ನೋಡ್ಬೋದು ನೀವು. ಎಷ್ಟು ಫೋರ್ಸ್ ಆಗಿ ನೀರು ಅಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಅಂತ. ಇನ್ನು ಯಾವ ಪ್ರಮಾಣದಲ್ಲಿ ಅಲ್ಲಿ ಮಳೆ ಬಂದಿರ್ಬೋದು ಅನ್ನುವಂಥದ್ದನ್ನು ಕೂಡ ಊಹಿಸ್ಕೊಳ್ಳಿ ನೀವು. ಇದೇ ಸಂದರ್ಭದಲ್ಲಿ ಒಂದು ಬೈಕ್ ಬೇರೆ ಕೊಚ್ಕೊಂಡು ಹೋಗ್ತಾ ಇತ್ತು. ಆ ವ್ಯಕ್ತಿ ಬೈಕನ್ನು ಇಟ್ಕೊಂಡೇ ನಿಂತಿದ್ದಾರೆ. ನಂತರ ಒಂದು 2-3 ಜನ ಬಂದು ಆ ಬೈಕನ್ನು ಸೈಡಿಗೆ ತಗೊಂಬಂದಿದ್ದಾರೆ. ಆ ವ್ಯಕ್ತಿದೆ ಅಂತ ಕಾಣಿಸುತ್ತೆ ಬೈಕು, ಅದಕ್ಕೆ ಆತ ಅಲ್ಲೇ ನಿಂತ್ಕೊಂಡಿದ್ದಾನೆ. ಅದು ಮತ್ತೆ ಬೈಕ್ ಕೊಚ್ಕೊಂಡು ಹೋಗಬಾರ್ದು ಅಂತ. ಆತ ಒಬ್ಬನೇ ಎಳಿಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಫೋರ್ಸ್ಫುಲ್ಲಿ ಬರ್ತಾ ಇರುವಂಥದ್ದು. ತುಂಬ ಫೋರ್ಸ್ ಆಗಿ ನೀರು ಹರ್ಕೊಂಡು ಬರ್ತಾ ಇತ್ತು. ಮತ್ತೊಂದು ಕಡೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ವಿ ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ಸವದತ್ತಿ ಯಲ್ಲಮ್ಮನ ದೇವಸ್ಥಾನದ ಆವರಣ. ಅದು ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ. ಆ ನೀರು ಎಷ್ಟು ಫೋರ್ಸ್ ಆಗಿ ಹೋಗ್ತಾ ಇದೆ ಅಂತ. ಯಾರಾದ್ರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಮುಗ್ದೆ ಹೋಗಿರೋದ್ ಕತೆ. ಅಷ್ಟು ರಭಸವಾಗಿ ಹರಿತಾ ಇದೆ ನೀರು. ಧಾರಾಕಾರವಾಗಿ ಮಳೆ ಬಂದಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ನೀರು ಅಷ್ಟು ರಭಸವಾಗಿ ಹರಿತಾ ಇದೆ. ಬೆಳಗಾವಿಯ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯಾವಳಿಗಳು ಇವು. ಮತ್ತು ಒಂದ್ ಕಡೆ ಕಂಪ್ಲೀಟ್ ಆಗಿ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಒಂಥರ ಜಲಾವೃತ ಆಗಿದೆ. ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಇನ್ನು ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯ ಅವಾಂತರ ಬೆಣ್ಣೆಹಳ್ಳದ ರಭಸಕ್ಕೆ ಕಿತ್ತು ಹೋಗಿರುವಂತದ್ದು ರಸ್ತೆ. ನರಗುಂದ ತಾಲೂಕಿನ ಕುರ್ಲಗೇರಿ ಬಳಿ ಘಟನೆ. ಗದಗ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ, ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಬೆಣ್ಣೆಹಳ್ಳದ ರಭಸಕ್ಕೆ ಕಿತ್ಕೊಂಡೇ ಹೋಗಿದೆ ರಸ್ತೆ. ನರಗುಂದ ತಾಲೂಕಿನ ಕುರ್ಲಗೇರಿ ಬಳಿ ಘಟನೆ ನಡೆದಿದೆ. ಕುರ್ಲಗೇರಿ ತಡಹಾಳ ಸಂಪರ್ಕ ಸ್ಥಗಿತ ಆಗಿರುವಂಥದ್ದು. 20 ಅಡಿ ಆಳಕ್ಕೆ ಕುಸಿದಿರುವಂಥದ್ದು ರಸ್ತೆ ಬಳಿಯ ಸೇತುವೆ. ನರಗುಂದಕ್ಕೆ ಹೋಗ್ತಾ ಇದ್ದಂಥ ಗ್ರಾಮಸ್ಥರು ಈಗ ಪರದಾಡುವಂಥ ಪರಿಸ್ಥಿತಿ. ಪ್ರತಿ ಬಾರಿನೂ ಕೂಡ ಅಷ್ಟೇ, ಬೆಣ್ಣೆಹಳ್ಳದ ಪ್ರವಾಹ ಬಂದಾಗಲೆಲ್ಲ ಕಿತ್ತು ಹೋಗ್ತಾ ಇರುವಂಥದ್ದು ರಸ್ತೆ. ಈ ಬೆಣ್ಣೆಹಳ್ಳ ಪ್ರವಾಹ ಸೃಷ್ಟಿ ಆಯಿತು ಅಂದರೆ ಮುಗೀತು ಆ ಭಾಗದಲ್ಲಿ. ಬರೀ 1-2 ಊರಿನ ಸಮಸ್ಯೆ ಅಲ್ಲ, ಸಾಕಷ್ಟು ಗ್ರಾಮಗಳಿಗೆ ಬೆಣ್ಣೆಹಳ್ಳ ದೊಡ್ಡ ಮಟ್ಟದಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡುತ್ತೆ. ಅಲ್ಲಿ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಶ್ವತ ರಸ್ತೆ ಮಾಡುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತೋರಿಸ್ತಾ ಇದ್ವಿ, ದೃಶ್ಯಾವಳಿಯನ್ನ ಗಮನಿಸಬಹುದು ಯಾವ ರೀತಿಯಾಗಿ ಅಲ್ಲಿ ರಸ್ತೆನೆ ಕುಸಿದೋಗಿದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಹೇಗಾಗಿದ್ದು, ಯಾವಾಗ ಆಗಿದ್ದು ಇದು? ಅಷ್ಟು ಆ ಲೆವೆಲ್ಗೆ ಕುಸ್ತಿದೆ ಅಂದ್ರೆ ಇನ್ಯಾವ ಪ್ರಮಾಣದಲ್ಲಿ ಅಲ್ಲಿ ಮಳೆ ಬರ್ತಾ ಇದೆ ಅಂತ, ಬೆಣ್ಣೆಹಳ್ಳ ರಭಸವಾಗಿ ಹರಿತಾ ಇದೆ ಅಂತ? ಹೌದು ಪೃಥ್ವಿ, ನಿನ್ನೆ ರಾತ್ರಿ ಇಡಿಯಿಂದ ಇನ್ನು ಗದಗ ಜಿಲ್ಲೆ ಆಗಿರ್ಬೋದು ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಧಾರಾಕಾರ ಏನು ಮಳೆ ಸುರುತ್ತೆ. ಮಳೆ ಸುರಿದ ನಂತರ ಇನ್ನು ಬೆಣ್ಣೆಹಳ್ಳ ಕೂಡ ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇರೋದ್ರಿಂದ ಬೆಣ್ಣೆಹಳ್ಳದ ಸೇತುವೆ ಏನಿದೆ, ಸೇತುವೆ ಬಳಿಯಲ್ಲಿ ಸುಮಾರು 20 ಅಡಿ ಉದ್ದಕ್ಕೂ ಮತ್ತು ಆಳದಲ್ಲಿಯೂ ಕೂಡ ಇನ್ನು ಸೇತುವೆ ಕೂಡ ಕುಸಿದಿರುವಂತಹ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕುರ್ಲಗಿರಿ ಹೊರವಲಯದಲ್ಲಿರ್ತಕ್ಕಂಥ ಇನ್ನು ತಡಾಳ್ ಹಾಗೂ ನರಗುಂದಕ್ಕೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಕೂಡ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಈ ಒಂದು ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ನರಗುಂದ ಆಗಿರ್ಬೋದು ಮತ್ತು ಗದಗ ಸಂಪರ್ಕ ಕೂಡ ಕಡಿತವಾಗುತ್ತೆ. ಇಲ್ಲಿ ಈ 2 ಗ್ರಾಮದ ಏನು ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಹೋಗ್ಬೇಕಾದ್ರೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ಅವರು ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಈ ಒಂದು ಬೆಣ್ಣೆಹಳ್ಳ ಬಂದಂತಹ ಪ್ರತಿ ಬಾರಿಯೂ ಕೂಡ ಈ ಒಂದು
ಸೇತುವೆ ಕೂಡ ಕೊಚ್ಚಿ ಹೋಗ್ತಾ ಇದೆ, ಈ ರಸ್ತೆ ಕೊಚ್ಚಿ ಹೋಗ್ತಾ ಇದೆ. ಆದರೆ ಜಿಲ್ಲಾಡಳಿತ ಮಾತ್ರ ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಸೇತುವೆ ಕಿತ್ತು ಹೋಗೋದ್ರಿಂದ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು ಮತ್ತು ರೋಗಿಗಳು ಕೂಡ ತಕ್ಷಣವೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತೇಳಿ ಆ ರೋಗಿಗಳನ್ನ ಕರ್ಕೊಂಡು ಹೋಗೋಕೆ ಕೂಡ ಅಲ್ಲಿ ಪರ್ಯಾಯ ವ್ಯವಸ್ಥೆ ಸಹ ಆಗಲ್ಲ. ಆ ರೀತಿಯಾದಂತಹ ಸಮಸ್ಯೆ ಕೂಡ ಆಗುತ್ತೆ. ಯಾಕಂದ್ರೆ ಈ ಒಂದು ರಸ್ತೆ ಕಿತ್ತು ಹೋದ್ಮೇಲೆ ಸುಮಾರು 8ರಿಂದ 10-15 ದಿನಗಳ ನಂತರ ಅದನ್ನು ದುರಸ್ತಿಯನ್ನು ಮಾಡ್ತಾರೆ ತಾತ್ಕಾಲಿಕವಾಗಿ. ಅದಕ್ಕೆ ಶಾಶ್ವತವಾದಂತಹ ರಸ್ತೆ ಮತ್ತು ಆ ಸೇತುವೆಯನ್ನು ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಾಗಿರ್ಬೋದು, ಜೊತೆಗೆ ರೈತರು ಕೂಡ ಹೊಲಕ್ಕೆ ಹೋಗೋಕ್ಕೂ ಕೂಡ ಆಗಲ್ಲ. ಜೊತೆಗೆ ಅವ್ರಿಗೆ ಏನಾದರೂ ನರಗುಂದಕ್ಕೆ ಹೋಗಿ ಏನಾದರೂ ಸಂತೆಗಳನ್ನ ಅಥವಾ ಸಾಮಗ್ರಿಗಳನ್ನು ತರಬೇಕಂದ್ರೂ ಕೂಡ ತಳಾಳದ ಗ್ರಾಮಸ್ಥರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಆದಷ್ಟು ಬೇಗ ಜಿಲ್ಲಾಡಳಿತ ಒಂದು ಶಾಶ್ವತವಾದಂತಹ ರಸ್ತೆ ಹಾಗೂ ಮತ್ತು ಸೇತುವೆಯನ್ನ ನಿರ್ಮಾಣ ಮಾಡಲು ಮುಂದಾಗಬೇಕಾಗಿದೆ. ಪೃಥ್ವಿ. ಓಕೆ, ಧನ್ಯವಾದ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಪ್ಪಳದಲ್ಲೂ ಕೂಡ ನಿಲ್ಲದ ಮಳೆಯ ಅಬ್ಬರ. ಹಿರೇಹಳ್ಳ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. 3 ಗೇಟ್ ಮೂಲಕ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೊಪ್ಪಳದಲ್ಲೂ ಕೂಡ ಚೆನ್ನಾಗಿ ಮಳೆ ಆಗಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಹಳ್ಳ ಕೊಳ್ಳ ಡ್ಯಾಮ್ಗಳೆಲ್ಲ ಭರ್ತಿ ಆಗ್ತಾ ಇದೆ. ಹಿರೇಹಳ್ಳ ಡ್ಯಾಂನಿಂದ ನೀರನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. 3 ಗೇಟ್ಗಳ ಮೂಲಕ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹಿರೇಹಳ್ಳ ಡ್ಯಾಮ್ನಿಂದ ಹಳ್ಳಕ್ಕೆ ನೀರನ್ನು ಬಿಟ್ಟಿರುವಂಥದ್ದು, ತುಂಬಿ ಹರಿತಾ ಇರುವಂಥದ್ದು ಹಳ್ಳ. ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಮನೆ ಮಾಡಿದೆ. ಒಂದು ಕಡೆ ಮಳೆ ಮತ್ತು ಒಂದು ಕಡೆ ಡ್ಯಾಮ್ಗಳಿಂದ ನೀರನ್ನು ಬೇರೆ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಡ್ಯಾಮ್ನ ನೀರು ಹರಿಯುತ್ತಲ್ಲ, ಅದರ ಅಕ್ಕಪಕ್ಕದ ಜಮೀನಿನ ರೈತರಿಗೆ ಸಂಕಷ್ಟ ಇದೆ. ಏಕೆಂದರೆ ಆ ನೀರೆಲ್ಲವೂ ಕೂಡ ಜಮೀನುಗಳಿಗೆ ನುಗ್ದಂಥ ಸಂದರ್ಭದಲ್ಲಿ ಬೆಳೆಗಳು ಗೊತ್ತಲ್ಲ, ಶೀತಕ್ಕೆಲ್ಲ ಯಾವ ರೀತಿಯಾಗಿ ಹಾಳಾಗೋಗ್ಬಿಡ್ತವೆ ಅಂತ, ನಾಶನೇ ಆಗೋಗ್ಬಿಡುತ್ತೆ ಅಂಥ ಪರಿಸ್ಥಿತಿ. ಸೊ ಮಳೆ ಬಂದರೂ ಕಷ್ಟ, ಬರದಿದ್ರೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಪಾಪ ರೈತರದ್ದು. ಕೋಲಾರದಲ್ಲೂ ನಿಲ್ಲದ ಮಳೆಯ ಅಬ್ಬರ. ಕುರಿಗಾಹಿ ದಂಪತಿ ಮೇಲೆ ಬಿದ್ದಂತ ಬಿದಿರು. ಕೆಜಿಎಫ್ ತಾಲೂಕಿನ ಮಹದೇವಪುರದಲ್ಲಿ ಈ ಘಟನೆ ನಡೆದಿದೆ. ಕೋಲಾರದಲ್ಲೂ ಕೂಡ ಮಳೆಯ ಅಬ್ಬರ ಇದೆ. ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬಂದಿದೆ. ಕುರಿಗಾಹಿ ದಂಪತಿ ಮೇಲೆ ಬಿದ್ದಿರುವಂಥದ್ದು ಬಿದಿರು. ಕೆಜಿಎಫ್ ತಾಲೂಕಿನ ಮಹದೇವಪುರದಲ್ಲಿ ಈ ಘಟನೆ ನಡೆದಿದೆ. ಬಿದಿರು ಮರದ ಕೆಳಗೆ ನಿಂತಿದ್ದಂಥ ದಂಪತಿ ಬಿದಿರಿನ ಮರದ ಕೆಳಗಡೆ ನಿಂತ್ಕೊಂಡಿದ್ರು. ಈ ವೇಳೆ ಬುಡದ ಸಮೇತ ಬಿದ್ದಿದೆ ಬಿದಿರು. ದಂಪತಿ ಹಾಗೂ ಕುರಿಗಳನ್ನ ರಕ್ಷಿಸಿರುವಂಥದ್ದು ಯುವಕರು. ಆ ದಂಪತಿ ಮತ್ತು ಕುರಿಗಳಿದ್ವಲ್ಲ, ಅಲ್ಲೇ ಇದ್ದಂಥ ಯುವಕರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಕುರಿಗಾಹಿ ಪೆದ್ದನ್ನ ಹಾಗೂ ಪತ್ನಿಯನ್ನ ರಕ್ಷಿಸಿದ್ದಾರೆ ಅಲ್ಲೇ ಇದ್ದಂಥ ಗ್ರಾಮಸ್ಥರು. ಬುಡ ಸಮೇತ ಬಿದ್ದುಬಿಟ್ಟಿದೆ. ಮಳೆ ಬರ್ತಾ ಇದ್ದಂಥ ಕಾರಣಕ್ಕೋಸ್ಕರ ಬಿದಿರಿನ ಹತ್ರ ನಿಂತ್ಕೊಂಡಿದ್ರು ಇವರು. ಪಾಪ ಏಜ್ ಕೂಡ ಆಗಿದೆ ಅಜ್ಜಿ ಅವರು. ನೋಡಿ ಆ ಕುರಿಗಳೆಲ್ಲ ಹೇಗೆ ಸಿಕ್ಕಾಕೊಂಡಿದ್ವು ಅಂತ. ಮುಳ್ಳೆಲ್ಲ ಇದೆ, ಮುಳ್ಳೆಲ್ಲ ಚುಚ್ಕೊಂಡು ಪಾಪ ಅಲ್ಲಿ ಇಬ್ಬರಿದ್ರು, ಅಜ್ಜ ಮತ್ತೆ ಅಜ್ಜಿ ಮತ್ತೆ ಇನ್ನು ಕುರಿಗಳು.